Very good morning to all of you. Friends, today I would like to discuss on the two more methods which are available for the refining of the crude metal in order to get the pure metal. So yesterday and day before yesterday we were discussing about the purification of the refining of the crude metal in order to get the pure metal, and in the last classes we have discussed about the distillation method, liquefaction method, electrolytic refining method, and similarly zone refining method. And today also I would like to discuss upon the another technique or another method for the refining of the crude metal, and it is called as vapor phase refining. Now first let us understand what is this vapor phase refining and what is the principle of this vapor phase refining. First let us try to understand here. ಮೊದಲು ವೇಪರ್ ಫೇಸ್ ರಿಫೈನಿಂಗ್ ಅಂತಂದರೆ ಏನು, ಇದರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ. ಸೊ ಈಗ ವೇಪರ್ ಫೇಸ್ ರಿಫೈನಿಂಗ್ ಅಂತಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಕ್ರೂಡ್ ಮೆಟಲನ್ನು ತಗೊಂಡು ಅದನ್ನು ಪ್ಯೂರ್ ಮೆಟಲ್ ಆಗಿ ನಾನು ಕನ್ವರ್ಷನ್ ಮಾಡಬೇಕು ಅಂತಂದರೆ ಯಾವ ರೀತಿ ಅದನ್ನು ಕನ್ವರ್ಷನ್ ಮಾಡ್ತಾಯಿದ್ದೀನಿ, ಆರ್ ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ವೇಪರ್ ಫೇಸ್ ರಿಫೈನಿಂಗ್, ಅದರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ವೈ ದಿಸ್ ಮೆಥಡ್ ಇಟ್ ಈಸ್ ಕಾಲ್ಡ್ ಆಸ್ ವೇಪರ್ ಫೇಸ್ ರಿಫೈನಿಂಗ್. ಯಾಕೆ ಇದನ್ನು ನಾವು ವೇಪರ್ ಫೇಸ್ ರಿಫೈನಿಂಗ್ ಅಂತ ಕರಿತಾ ಇದ್ದೀವಿ ಫ್ರೆಂಡ್ಸ್? ಇಟ್ ಈಸ್ ವೆರಿ ಸಿಂಪಲ್. ಸೊ ಇಲ್ಲಿ ನಾವು ಕ್ರೂಡ್ ಮೆಟಲನ್ನು ಒಂದು ಪ್ಯೂರ್ ಮೆಟಲ್ ಆಗಿ ನಾವು ಕನ್ವರ್ಷನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಅಂತಂದರೆ ಪ್ರಿನ್ಸಿಪಲ್ ಇಷ್ಟೇ. ಸೊ ನಾವು ಕ್ರೂಡ್ ಮೆಟಲನ್ನು ತಗೊಳ್ತೀವಿ, ಕ್ರೂಡ್ ಮೆಟಲನ್ನು ತಗೊಂಡು ನಾವೇನು ಮಾಡ್ತಾ ಇದ್ದೀವಿ, ಸೊ ದ ಮೆಟಲ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಕ್ರೂಡ್ ಮೆಟಲ್, ನೋಡಿ ಎರಡು ಸ್ಟೆಪ್ಪಲ್ಲಾಗುತ್ತೆ. ವೇಪರ್ ಫೇಸ್ ರಿಫೈನಿಂಗ್ ಅಂತ ಬಂದಾಗ ನಾವಿಲ್ಲಿ ಎರಡು ಸ್ಟೆಪ್ಪಲ್ಲಿ ಇದನ್ನು ನಾವು ಕ್ಯಾರಿ ಔಟ್ ಮಾಡ್ತೀವಿ ಮೆಥಡನ್ನು. ಸೊ ಹೇಗೆ ಅಂತಂದರೆ, ಇನ್ ದ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಕ್ರೂಡ್ ಮೆಟಲನ್ನು ನಾವು ಹೀಟ್ ಮಾಡ್ತೀವಿ ವಿತ್ ಎ ಸೂಟಬಲ್ ಸಬ್ಸ್ಟೆನ್ಸ್, ಯಾವುದೋ ಒಂದು ಸೂಟಬಲ್ ರಿಯೇಜೆಂಟ್ ಜೊತೆಗೆ ಅಥವಾ ಇನ್ನೊಂದು ರಿಯಾಕ್ಟೆಂಟ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡ್ತೀವಿ. ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಅಂತಂದರೆ, ಫಸ್ಟು ಆ ಕ್ರೂಡ್ ಮೆಟಲ್ನಲ್ಲಿ ಮೆಟಲ್ ಇರುತ್ತಲ್ಲ, ನಮಗೆ ಮೇನ್ ಇಂಪಾರ್ಟೆಂಟ್ಲಿ 95% ನಮಗೆ ಬೇಕಾಗಿರೋಂಥ ಮೆಟಲ್ ಏನಿರುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಒನ್ ಅವರ್ ದಟ್ ಕ್ರೂಡ್ ಮೆಟಲ್ ವೆನ್ ಇಟ್ ಈಸ್ ಹೀಟೆಡ್, ಇಲ್ಲಿ ಕ್ರೂಡ್ ಮೆಟಲ್ನ ತಗೊಂಡೆ, ಆ ಕ್ರೂಡ್ ಮೆಟಲ್ನ ತಗೊಂಡು ನಾನು ಹೀಟ್ ಮಾಡಿದೆ. ಸೊ ಹೀಟ್ ಮಾಡ್ತೀನಿ, ಸೊ ವಿತ್ ಎ ಸೂಟಬಲ್ ರಿಯೇಜೆಂಟ್, ಅವಾಗೇನಾಗುತ್ತೆ, ದ ಕ್ರೂಡ್ ಮೆಟಲ್ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಎ ವೋಲಟೈಲ್ ಕಾಂಪೌಂಡ್, ಅಥವಾ ಅಲ್ಲಿದ್ದಂಥ ಮೆಟಲ್ಲು ನನಗೆ 95% ಇಂಪಾರ್ಟೆಂಟ್ ಮೆಟಲ್ ಏನಿದೆಯಲ್ಲ, ಆ ಇಂಪಾರ್ಟೆಂಟ್ ಮೆಟಲ್ ಏನಾಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಎ ವೋಲಟೈಲ್ ಕಾಂಪೌಂಡ್. ಅಂದರೆ ಸೊ ಆ ಮೆಟಲ್ಲು, ಆ ಕ್ರೂಡ್ ಮೆಟಲ್ ಇದ್ದಂತಹ ಮೆಟಲ್ಲು ನಮಗೇನಾಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಒಂದು ವೋಲಟೈಲ್ ಕಾಂಪೌಂಡ್ ಆಗಿ ಅದು ಕನ್ವರ್ಷನ್ ಆಗುತ್ತೆ. ವೆರಾಸ್ ಇಂಪ್ಯೂರಿಟಿ ಏನಿದೆ ಕ್ರೂಡ್ ಮೆಟಲ್ ಜೊತೆಗೆ ಒಂದು ಟ್ರೇಸ್ ಅಮೌಂಟ್ ಆಫ್ ಇಂಪ್ಯೂರಿಟಿ ಏನಿತ್ತು, ಆ ಇಂಪ್ಯೂರಿಟಿ ಏನು ರಿಯಾಕ್ಷನ್ ಆಗೋದಿಲ್ಲ, ಅಥವಾ ನಾವು ತಗೊಂಡಿರೋಂಥ ರಿಯೇಜೆಂಟ್ ಜೊತೆಗೆ ಅದು ರಿಯಾಕ್ಷನ್ ಆಗೋದಿಲ್ಲ. ಸೊ ಇಲ್ಲಿ ಓನ್ಲಿ ದ ಮೆಟಲ್ ಮಾತ್ರ ಇಲ್ಲಿ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ದ ವೋಲಟೈಲ್ ಕಾಂಪೌಂಡ್ ಆಗಿ ಕನ್ವರ್ಷನ್ ಆಗುತ್ತೆ. ವೆರಾಸ್ ಅಲ್ಲಿತ್ತಲ್ಲ ಇಂಪ್ಯೂರಿಟಿ, ಟ್ರೇಸಸ್ ಆಫ್ ಇಂಪ್ಯೂರಿಟಿ ಏನಿತ್ತು, ಆ್ಯಂಡ್ ಇದಕ್ಕೆ ಏನೂ ರಿಯಾಕ್ಷನ್ ಆಗೋದಿಲ್ಲ, ಆ್ಯಂಡ್ ನಥಿಂಗ್ ಈಸ್ carried out for the impurity ಅಥವಾ impurity, so which will not be affected by the reagent. Therefore only crude metalನಲ್ಲಿ ಇದ್ದಂಥ ಬರೀ ಮೆಟಲ್ ಮಾತ್ರ ಏನಾಗುತ್ತೆ, ರಿಯೇಜೆಂಟ್ ಜೊತೆಗೆ ರಿಯಾಕ್ಷನ್ ಆಗಿ ವೋಲಟೈಲ್ ಕಾಂಪೌಂಡ್ ಆಗಿ ಕನ್ವರ್ಷನ್ ಆಗುತ್ತೆ, ಒಂದು ವೇಪರ್ ಫೇಸ್ ಕನ್ವರ್ಷನ್ ಆಗುತ್ತೆ. ವೋಲಟೈಲ್ ಕಾಂಪೌಂಡ್ ಅಂತಂದರೆ ದಟ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ದ ವೇಪರ್ ಸ್ಟೇಟ್, ದಟ್ಸ್ ವೈ ದ ನೇಮ್ ಆಫ್ ದ ಕಾಂಪೌಂಡ್ ವಿಚ್ ಇಸ್ ಕಾಲ್ಡ್ ಆಸ್ ವೇಪರ್ ಫೇಸ್ ರಿಫೈನಿಂಗ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನಾವಿಲ್ಲಿ, ಫಸ್ಟು ಕ್ರೂಡ್ ಮೆಟಲ್ನಲ್ಲಿ ಇದ್ದಂಥ ಮೆಟಲನ್ನು ಒಂದು ವೇಪರ್ ಫೇಸ್ಗೆ ಅದನ್ನು ಕನ್ವರ್ಷನ್ ಮಾಡ್ತಾ ಇದ್ದೀವಿ ಇನ್ ದ ಫಾರ್ಮ್ ಆಫ್ ಎ ವೋಲಟೈಲ್ ಕಾಂಪೌಂಡ್, ಆ್ಯಂಡ್ ದಟ್ಸ್ ವೈ ದಿಸ್ ಮೆಥಡ್ ಇಟ್ ಈಸ್ ಕಾಲ್ಡ್ ಆಸ್ ವೇಪರ್ ಫೇಸ್ ರಿಫೈನಿಂಗ್ ಅಂತ ಕರಿತೀವಿ.
ಅರ್ಥ ಆಗ್ತಿದೆಯಲ್ವ ಇದು ಪಾಯಿಂಟು. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದೆ, ಒಂದು ಸೂಟೇಬಲ್ ರಿಯೇಜೆಂಟ್ ಜೊತೆಗೆ ಅದನ್ನು ಹೀಟ್ ಮಾಡಿ ಏನು ಮಾಡಿದೆ, ಆ ಮೆಟಲನ್ನು ನಾನು ಒಂದು ವೋಲಟೈಲ್ ಕಾಂಪೌಂಡ್ ಆಗಿ ಅದನ್ನು ಕನ್ವರ್ಷನ್ ಮಾಡಿಕೊಂಡೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಸೊ ಫ್ರಮ್ ದ ವೋಲಟೈಲ್ ಕಾಂಪೌಂಡಿಂದ, ಸೊ ನಾನು ಏನು ವೋಲಟೈಲ್ ಕಾಂಪೌಂಡಲ್ಲಿ ಮೆಟಲ್ನ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಥವಾ ಸೇರಿಸ್ಕೊಂಡಿದ್ದೀನಿ, ಆ್ಯಂಡ್ ಫ್ರಮ್ ದ ವೋಲಟೈಲ್ ಕಾಂಪೌಂಡಿಂದ ಮತ್ತೆ ನಾನು ಆ ಮೆಟಲನ್ನು ಮತ್ತೆ ವಾಪಸ್ ಅದನ್ನು ರಿಕವರಿ ಮಾಡ್ಕೊಳ್ತೀನಿ. ದೇರ್ಫೋರ್ ದ ವೇಪರ್ ಫೇಸ್ ರಿಫೈನಿಂಗ್ ಪ್ರಿನ್ಸಿಪಲ್ ಅಂತ ತಗೊಂಡಾಗ ಇನ್ ದ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಇಲ್ಲಿ ಅಂತಂದರೆ, ಫಸ್ಟು ಮೆಟಲ್ ಏನಿತ್ತು ದಟ್ ಮೆಟಲ್ನ ನಾವು ವಿಚ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಎ ವೋಲಟೈಲ್ ಕಾಂಪೌಂಡ್ ಆಗಿ ಅದನ್ನು ಕನ್ವರ್ಷನ್ ಮಾಡಿಕೊಂಡೆ. ವೋಲಟೈಲ್ ಕಾಂಪೌಂಡ್ ಆಗಿ ಅದನ್ನು ಕನ್ವರ್ಷನ್ ಮಾಡಿದೆ, ಇದು ಫಸ್ಟ್ ಸ್ಟೆಪ್. ಇನ್ ದ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ, ಅದೇ ವೋಲಟೈಲ್ ಕಾಂಪೌಂಡನ್ನ ತೊಗೊಂಡು ಅದನ್ನು ಏನು ಮಾಡ್ತೀನಿ, ಮತ್ತೆ ಆ ವೋಲಟೈಲ್ ಕಾಂಪೌಂಡನ್ನು ಡಿಕಂಪೋಸ್ ಮಾಡ್ತೀನಿ. So that volatile compound when it is undergo decomposition at a very high temperature, ಅದನ್ನು ಜಸ್ಟ್ ಅದನ್ನು ವೋಲಟೈಲ್ ಕಾಂಪೌಂಡ್ ಏನು ಬರುತ್ತೆ ಆ ವೇಪರ್ ಫೇಸಲ್ಲಿ ಬಂದಂಥ ವೋಲಟೈಲ್ ಕಾಂಪೌಂಡನ್ನು ನೆಕ್ಸ್ಟ್ ಏನು ಮಾಡ್ತೀನಿ, ಹೀಟ್ ಮಾಡ್ತೀನಿ ಟು ಎ ವೆರಿ ಹೈ ಟೆಂಪರೇಚರ್. ಅವಾಗ ಏನಾಗುತ್ತೆ, ದಿಸ್ ವೋಲಟೈಲ್ ಕಾಂಪೌಂಡ್ ವಿಚ್ ಕ್ಯಾನ್ ಅಂಡರ್ಗೋ ಡಿಕಂಪೋಸಿಷನ್ ಆಗಿ ನನಗೆ ಪ್ಯೂರ್ ಮೆಟಲನ್ನು ಅದು ನನಗೆ ಒದಗಿಸ್ಕೊಡುತ್ತೆ, ಅಥವಾ ವಿಚ್ ಕ್ಯಾನ್ ಪ್ರೊವೈಡ್ ಅ ವೆರಿ ಪ್ಯೂರ್ ಮೆಟಲ್ ಅಂತ ಹೇಳುತ್ತೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ 2 ಸಿಂಪಲ್ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ವೇಪರ್ ಫೇಸ್ ರಿಫೈನಿಂಗ್. ಅರ್ಥ ಆಗ್ತಿದೆಯಲ್ವಾ? ವೇಪರ್ ಫೇಸ್ ರಿಫೈನಿಂಗ್ನಲ್ಲಿ 2 ಸ್ಟೆಪ್ಪನ್ನು ಕ್ಯಾರಿ ಔಟ್ ಮಾಡ್ತಾ ಇದ್ದೀವಿ. ಆ 2 ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಕ್ರೂಡ್ ಮೆಟಲ್ ಅಥವಾ ಇಂಪ್ಯೂರ್ ಮೆಟಲನ್ನು ಏನು ತೊಗೊಳ್ತೀವಿ, ಆ ಇಂಪ್ಯೂರ್ ಮೆಟಲ್ನ ಫಸ್ಟು ನಾವು ವಿ ಆರ್ ಗೋಯಿಂಗ್ ಟು ಹೀಟ್ ದಟ್ ಇಂಪ್ಯೂರ್ ಮೆಟಲ್ ಅಥವಾ ಕ್ರೂಡ್ ಮೆಟಲ್ ವಿತ್ ದಟ್ ಆಫ್ ಎ ಸೂಟಬಲ್ ರಿಯೇಜೆಂಟ್ ಇನ್ ಆರ್ಡರ್ ಟು ಕನ್ವರ್ಟ್ ಮೆಟಲ್ ಅಥವಾ ಮೆಟಲ್ ಇದ್ದದ್ದನ್ನು ನಾವೇನು ಮಾಡ್ತೀವಿ, ಒಂದು ವೋಲಟೈಲ್ ಕಾಂಪೌಂಡ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಕೊಳ್ತೀವಿ. ಇದು ಫಸ್ಟ್ ಸ್ಟೆಪ್. Whereas in the second step ನಲ್ಲಿ, whenever that volatile compound when it is heated to a high temperature or when it is subjected to a very high temperature, that volatile compound ಏನಾಗುತ್ತೆ which can undergo decomposition. ಅದೇನಾಗುತ್ತೆ, ಡಿಕಂಪೋಸಿಷನ್ ಆಗುತ್ತೆ. ಡಿಕಂಪೋಸಿಷನ್ ಆಗಿ ನೆಕ್ಸ್ಟ್ ಏನಾಗುತ್ತೆ, ನನಗೆ ಅದು ಆ ಮೆಟಲ್ಲು ನನಗೆ ಪ್ಯೂರ್ ಫಾರ್ಮಲ್ಲಿ ನನಗೆ ವಾಪಸ್ಸು ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ನೋಡಿ, ಅಬ್ಸರ್ವ್ ಮಾಡಿ, ನಿಮಗೆ ಇದು ಅರ್ಥ ಆಗಿದರೆ ಅಥವಾ ನಿಮಗೆ ನಾವು ಮಾಡಿರೋಂಥ ಪಾಠ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದರೆ, ಸೊ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಯರ್ ದಿಸ್ ವೇಪರ್ ಫೇಸ್ ರಿಫೈನಿಂಗ್ ಮೆಥಡ್ ಇದೆಯಲ್ಲ, ವಿಚ್ ಈಸ್ ಆಲ್ಸೋ ಸಿಮಿಲರ್ ಟು ದಟ್ ಆಫ್ ಲೀಚಿಂಗ್. ಆ ಲೀಚಿಂಗ್ ಮೆಥಡ್ ಅಂತ ಏನು ತೊಗೊಳ್ತೀವಿ ಕಾನ್ಸಂಟ್ರೇಷನಲ್ಲಿ, ಆ ಲೀಚಿಂಗ್ ಮೆಥಡ್ ಹೆಂಗಿದೆ ಅದೇ ಥರ ಇದನ್ನು ಬರುತ್ತೆ. ಸೊ ಫಸ್ಟು ಸೂಟೇಬಲ್ ಏಜೆಂಟ್ ಜೊತೆಗೆ ರಿಯಾಕ್ಷನ್ ಮಾಡಿ ಅದನ್ನು ಏನು ಮಾಡ್ತಾಯಿದ್ವಿ, ಅಲ್ಲಿ ಕ್ವಿಯಸ್ ಸೊಲ್ಯೂಷನ್ ಸ್ಟೇಟಿಗೆ ಕನ್ವರ್ಷನ್ ಮಾಡ್ಕೊಳ್ತಾ ಇದ್ವಿ. ಮತ್ತು ಅಲ್ಲಿಂದ ನಾವು ಓವರ್ ಪಾರ್ಟಿಕಲ್ಸನ್ನು ರಿಕವರಿ ಮಾಡ್ಕೊಳ್ತಾ ಇದ್ವಿ ಬೈ ಯೂಸಿಂಗ್ ದ ಅನದರ್ ಸ್ಟೆಪ್ಸ್ ಅಂತ ಹೇಳ್ತೀವಿ. ಸೊ ಅದೇ ಥರ ಇಲ್ಲೂ ಅಷ್ಟೇ, ಫಸ್ಟು ಕ್ರೂಡ್ ಮೆಟಲ್ನಲ್ಲಿ ಇರುವಂತಹ ಮೆಟಲನ್ನು ಫಸ್ಟು ಒಂದು ವೋಲಟೈಲ್ ಕಾಂಪೌಂಡ್ ಸ್ಟೇಟ್ಗೆ ಕನ್ವರ್ಷನ್ ಮಾಡ್ಕೊಳ್ತೀವಿ ಬೈ ಮೀನ್ಸ್ ಆಫ್ ಟ್ರೀಟಿಂಗ್ ವಿತ್ ಎ ಸೂಟಬಲ್ ರಿಯೇಜೆಂಟ್. ಅದಾದಮೇಲೆ ಫ್ರಮ್ ದ ವೋಲಟೈಲ್ ಕಾಂಪೌಂಡಿಂದ ಮತ್ತೆ ನಾವು ಮೆಟಲನ್ನು ರಿಕವರಿ ಮಾಡ್ಕೊಳ್ತೀವಿ ಇನ್ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್. ಆ್ಯಂಡ್ ದಿಸ್ ಮೆಥಡ್ ವಿಚ್ ಈಸ್ ಕಾಲ್ಡ್ ಆಸ್ ವೇಪರ್ ಫೇಸ್ ರಿಫೈನಿಂಗ್ ಅಂತ ಕರಿತೀವಿ ಕಣಪ್ಪ. ನಿಮಗೆ ಇವು ಕ್ಲಿಯರಾಗಿ ಅರ್ಥ ಆಗಿರುತ್ತೆ. ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ವಿಚ್ ಈಸ್ ಫಾಲೋಯಿಂಗ್ ಬಿಹೈಂಡ್ ದಿಸ್ ವೇಪರ್ ಫೇಸ್ ರಿಫೈನಿಂಗ್ ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ನಿಮಗೆ ಅದನ್ನು ಅರ್ಥ ಮಾಡಿಸಿದ್ದೀನಿ. ಸೊ ಅದಾದರೆ ಈಗ, ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಮೆಟಲ್ಸ್ ವಿಚ್ ಕ್ಯಾನ್ ಬಿ ರಿಫೈನ್ಡ್ ಬೈ ಯೂಸಿಂಗ್ ದಿಸ್ ವೇಪರ್ ಫೇಸ್ ರಿಫೈನಿಂಗ್. ಈ ವೇಪರ್ ಫೇಸ್ ರಿಫೈನಿಂಗ್ ಮೆಥಡನ್ನು ಯೂಸ್ ಮಾಡಿಕೊಂಡು ಸೊ ಯಾವ ಮೆಟಲ್ಸನ್ನು ನಾವು ರಿಫೈನ್ ಮಾಡ್ಬೋದು ಅಥವಾ ಪ್ಯೂರಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯು. ಸೊ ಅದರಲ್ಲಿ 2 ಇಂಪಾರ್ಟೆಂಟ್ ಮೆಟಲ್ಸನ್ನು ತೊಗೊಳ್ತೀವಿ ಇಲ್ಲಿ. ಒಂದು ಪ್ಯೂರಿಫಿಕೇಷನ್ ಆಫ್ ದ ನಿಕ್ಕಲ್ ಮೆಟಲ್, ಒಂದು ಪ್ಯೂರಿಫಿಕೇಷನ್ ಆಫ್ ದ ನಿಕ್ಕಲ್, ಮತ್ತು ಇನ್ನೊಂದು ದ ಅನದರ್ ಎಕ್ಸಾಂಪಲನ್ನು ನಮ್ಮ ಸಿಲೆಬಸ್ನಲ್ಲಿ ಸೇರಿಸಿರುವಂಥದ್ದು. ದ ಅನದರ್ ಎಕ್ಸಾಂಪಲ್ ಇಟ್ ಈಸ್ ನಥಿಂಗ್ ಬಟ್ ದ ಪ್ಯೂರಿಫಿಕೇಷನ್ ಆಫ್ ದ ಜಿರ್ಕೋನಿಯಮ್ ಅಥವಾ ಟೈಟಾನಿಯಮ್ ಎಲಿಮೆಂಟ್ ಅಂತ 2 ಸಿಂಪಲ್ ಎಕ್ಸಾಂಪಲ್ಸನ್ನು ತಗೊಂಡಿದ್ದೀವಿ ಆ್ಯಸ್ ದ ಎಕ್ಸಾಂಪಲ್ಸ್ ಆಫ್ ದ ವೇಪರ್ ಫೇಸ್ ರಿಫೈನಿಂಗ್. ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇವಾಗ ಮುಂದೆ ಹೋದರೆ ಹಾಗಿದ್ರೆ ಹೌ ಟು ರಿಫೈನ್ ದ ನಿಕ್ಕಲ್ ಮೆಟಲ್. ನಿಕ್ಕಲ್ ಮೆಟಲನ್ನು ಯಾವ ರೀತಿ ರಿಫೈನ್ ಮಾಡ್ತೀವಿ, ಯಾವ ಮೆಥಡಿಂದ ಅದನ್ನು ರಿಫೈನ್ ಮಾಡ್ತೀವಿ. ಅದೇ ಥರ ಜಿರ್ಕೋನಿಯಂ ಮೆಟಲನ್ನು ಯಾವ ರೀತಿ ಅದನ್ನು ಪ್ಯೂರಿಫೈ ಮಾಡ್ಕೊಳ್ತೀವಿ, ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ 2 ಸಿಂಪಲ್ ಪ್ರೋಸೆಸ್ ಇದೆ. ಅದೇನೇನು ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. Look at this. The first simple refining, it is nothing but the purification of nickel ಅಥವಾ refining of nickel ಅಂತ ತಗೊಂಡಿದ್ದೀನಿ. And how to purify this nickel metal, how to refine this nickel metal in order to get the pure metal, pure nickel metal ಅನ್ನು ತಗೊಳ್ಳೋದಕ್ಕೆ ಯಾವ ಮೆಥಡನ್ನು ನಾವು ಅಪ್ಲೈ ಮಾಡ್ಕೊಳ್ಬೋದು ಅಂತ ಬಂದಾಗ ದಟ್ ಮೆಥಡ್ ವಿಚ್ ಈಸ್ ಕಾಲ್ಡ್ ಆಸ್ Monds ಪ್ರೋಸೆಸ್ ಅಂತ ಹೇಳ್ತೀವಿ. ಇದನ್ನು ಒಂದು ನೇಮ್ಡ್ ಪ್ರೋಸೆಸ್ ಅಂತ ತಗೊಂಡಿದ್ದೀವಿ.
ಇಲ್ಲಿ Monds ಪ್ರೋಸೆಸ್ ಅಥವಾ Mond ಪ್ರೋಸೆಸ್ ಅಂತ ತೊಗೊಂಡಿದ್ದೀವಿ. ಆ್ಯಂಡ್ ದಟ್ ಡಿಪೆಂಡ್ಸ್ ಆನ್ ಅಲ್ಲಿ ಯಾಕೆ ಅಲ್ಲಿ ಒಂದು ನೇಮ್ಡ್ ಮೆಥಡನ್ನು ತೊಗೊಂಡಿದ್ದೀನಿ ಅಂತಲೇ ದಟ್ ಡಿಪೆಂಡ್ಸ್ ಆನ್ ದ ಅಲ್ಲಿ ನೇಮ್ ಆಫ್ ದ ಇನ್ವೆಂಟರ್ ಅಥವಾ ಸೈಂಟಿಸ್ಟು ಯಾವನ ಅದನ್ನು ಪ್ರಪೋಸ್ ಮಾಡಿದ ಆ ಮೆಥಡನ್ನು ಯಾವನ ಹೇಳ್ಕೊಟ್ಟ ಅವನ ಹೆಸರನ್ನು ಅಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ದಟ್ ಮೆಥಡ್ ಇಟ್ ಈಸ್ ಕಾಲ್ಡ್ ಎಸ್ ಫಸ್ಟ್ ಮೆಥಡ್ ಇಟ್ ಈಸ್ ಕಾಲ್ಡ್ Monds ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ by using this Monds process, how to purify this nickel metal ಅನ್ನು ಯಾವ ರೀತಿ ಪ್ಯೂರಿಫೈ ಮಾಡ್ತೀವಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ದ ವೇಪರ್ ಫೇಸ್ ರಿಫೈನಿಂಗ್ ಮೆಥಡ್ಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ವೇಪರ್ ಫೇಸ್ ರಿಫೈನಿಂಗು ಅಥವಾ ಇಲ್ಲಿ Monds ಪ್ರೋಸೆಸ್ ಅಂತ ತೊಗೊಂಡ್ರೆ ಇದನ್ನು ನಾವು ಈ 2 ಸ್ಟೆಪ್ಪಲ್ಲಿ ಇದನ್ನು ಕ್ಯಾರಿ ಔಟ್ ಮಾಡ್ತೀವಿ. ಯಾವುದ್ಯಾವುದದು 2 ಸ್ಟೆಪ್ಪು ಅಂತಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ನೋಡಿ, ಫಸ್ಟು ಕ್ರೂಡ್ ಮೆಟಲ್ನಲ್ಲಿರುವಂಥ ಮೆಟಲನ್ನು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಎ ಸೂಟಬಲ್ ವೋಲಟೈಲ್ ಕಾಂಪೌಂಡ್ ಆಗಿ ಕನ್ವರ್ಷನ್ ಮಾಡ್ತೀನಿ ಬೈ ಮೀನ್ಸ್ ಆಫ್ ಟ್ರೀಟಿಂಗ್ ಆರ್ ಬೈ ಮೀನ್ಸ್ ಆಫ್ ಹೀಟಿಂಗ್ ವಿತ್ ಎ ಸೂಟಬಲ್ ರಿಯೇಜೆಂಟ್. ಹಾಗಿದ್ರೆ ಯಾವುದದು ರಿಯೇಜೆಂಟು? ಸೊ ಏನು ಮಾಡ್ತೀವಿ ನೋಡಿ, ಫಸ್ಟ್ ಸ್ಟೆಪ್ ಈ ಥರ ಹೇಳ್ತಾ ಇದೆ. ಇನ್ ದ ಫಸ್ಟ್ ಸ್ಟೆಪ್ ದ ಇಂಪ್ಯೂರ್ ನಿಕ್ಕಲ್ ಅಂತಂದರೆ ಕ್ರೂಡ್ ಮೆಟಲ್ ಅಂತ ಏನು ಹೇಳ್ತೀವಿ. ದ ಇಂಪ್ಯೂರ್ ಅಥವಾ ಕ್ರೂಡ್ ನಿಕ್ಕಲ್ ಮೆಟಲನ್ನು ತೊಗೊಂಡಿದ್ದೀನಿ. ಅದನ್ನು ಏನು ಮಾಡಬೇಕು, ಇವಾಗ ನಾವು ಹೀಟ್ ಮಾಡಬೇಕು. ಯಾವುದ್ರ ಜೊತೆ ಹೀಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇಂಪ್ಯೂರ್ ನಿಕ್ಕಲ್ ಮೆಟಲ್ ವೆನ್ ಇಟ್ ಈಸ್ ಹೀಟೆಡ್ ವಿತ್ ಕಾರ್ಬನ್ ಮೊನಾಕ್ಸೈಡ್. ನಾನು ಹೇಳಿದ್ನಲ್ಲ, ಇಲ್ಲಿ ಒಂದು ಸೂಟಬಲ್ ರಿಯೇಜೆಂಟ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಇಲ್ಲಿ ಒಂದು ಸೂಟಬಲ್ ರಿಯೇಜೆಂಟನ್ನು ತೊಗೊಂಡಿದ್ದೀನಿ. ವಾಟ್ ಇಸ್ ದಟ್ ಸೂಟಬಲ್ ರಿಯೇಜೆಂಟ್ ಅಂತಾನೆ, ಇಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್. ಸೊ ಈಗ ಆ ಇಂಪ್ಯೂರ್ ನಿಕ್ಕಲನ್ನು ತೊಗೊಂಡು ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಜೊತೆಗೆ ಅದನ್ನು ಹೀಟ್ ಮಾಡಬೇಕು. ಎಲ್ಲಿವರೆಗೆ ಹೀಟ್ ಮಾಡಬೇಕು? ಟು ಎ ವೆರಿ ಹೈ ಟೆಂಪರೇಚರ್ ಕಂಡೀಷನ್ವರೆಗೆ ಅದನ್ನು ಹೀಟ್ ಮಾಡಬೇಕು. ಎಷ್ಟು ಡಿಗ್ರಿ ನಾವು ಹೀಟ್ ಮಾಡಬೇಕು ಅಥವಾ ಎಷ್ಟು ಕೆಲ್ವಿನ್ಗೆ ನಾನು ಟೆಂಪರೇಚರ್ನ ರೈಸ್ ಮಾಡಬೇಕು ಅಂತಲೇ ವಿ ಹ್ಯಾವ್ ಟು ಹೀಟ್ ದ ನಿಕ್ಕಲ್ ಮೆಟಲ್ ಅಪ್ ಟು 330 to 350 ಕೆಲ್ವಿನ್ವರೆಗೆ ಅದನ್ನು ಹೀಟ್ ಮಾಡಬೇಕು. ಸೊ ವಿತ್ ದಟ್ ಆಫ್ ದ ಕಾರ್ಬನ್ ಮೊನಾಕ್ಸೈಡ್. ಆವಾಗ ವಾಟ್ ಹ್ಯಾಪನ್ಸ್ ಟು ದಟ್ ಮೆಟಲ್, ನಿಕ್ಕಲ್ ಮೆಟಲ್ ಏನಾಗುತ್ತೆ ಅಂತಂದರೆ ಅವಾಗ ಹೇಳುತ್ತೆ. ಸೊ ದಟ್ ನಿಕ್ಕಲ್ ಮೆಟಲ್ ಏನಿದೆ, ದಿಸ್ ನಿಕ್ಕಲ್ ಮೆಟಲ್ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಎ ವೋಲಟೈಲ್ ಕಾಂಪೌಂಡ್ ಆಗಿ ಕನ್ವರ್ಷನ್ ಆಗುತ್ತೆ. ದಟ್ ನಿಕ್ಕಲ್ ಬೈ ಅಂಡರ್ಗೋಯಿಂಗ್ ರಿಯಾಕ್ಷನ್ ವಿತ್ ಕಾರ್ಬನ್ ಮೊನಾಕ್ಸೈಡ್. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ಮೆಟಲ್ ಇದೆ, ಜೊತೆಗೆ ಇಂಪ್ಯೂರಿಟಿ ಇದೆ. ಅದೆರಡರಲ್ಲಿ ಓನ್ಲಿ ಮೆಟಲ್ ಮಾತ್ರ ನಾನು ತಗೊಂಡಿರೋಂತಹ ರಿಯೇಜೆಂಟ್ ಜೊತೆಗೆ ಅದು ರಿಯಾಕ್ಷನ್ ಆಗುತ್ತೆ. ರಿಯೇಜೆಂಟ್ ಯಾವುದು? ಇಲ್ಲಿ ಕಾರ್ಬನ್ ಮೊನಾಕ್ಸೈಡನ್ನು ತೊಗೊಂಡಿದ್ದೀನಿ. ದಟ್ ನಿಕ್ಕಲ್ ಮೆಟಲ್ ಪ್ರೆಸೆಂಟ್ ಇನ್ ದ ಕ್ರೂಡ್ ಮೆಟಲ್, ದ ಎಂಟೈರ್ ನಿಕ್ಕಲ್ ವಿಚ್ ಕ್ಯಾನ್ ಬಿ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಕಾರ್ಬನ್ ಮೊನಾಕ್ಸೈಡ್. ರಿಯಾಕ್ಷನ್ ಆದಾಗ ಏನು ಸಿಗುತ್ತೆ? ಒಂದು ವೋಲಟೈಲ್ ಕಾಂಪೌಂಡ್ ಸಿಗುತ್ತೆ. ಯಾವುದದು ವೋಲಟೈಲ್ ಕಾಂಪೌಂಡ್ ಅಂತಾನೆ, ವಿಚ್ ಈಸ್ ನಥಿಂಗ್ ಬಟ್ ಯಾವುದು? ನಿಕ್ಕಲ್ ಟೆಟ್ರಾ ಕಾರ್ಬೋನಿಲ್. ಫಸ್ಟ್ ಏನಾಗುತ್ತೆ, ಇನ್ ದ ಫಸ್ಟ್ ಸ್ಟೆಪ್ನಲ್ಲಿ ನಿಕ್ಕಲ್ ಬೈ ಅಂಡರ್ಗೋಯಿಂಗ್ ರಿಯಾಕ್ಷನ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ವಿಚ್ ಈಸ್ ಕನ್ವರ್ಟೆಡ್ ಇಂಟು ನಿಕ್ಕಲ್ ಟೆಟ್ರಾ ಕಾರ್ಬೋನಿಲ್ ಆ್ಯಂಡ್ ದಿ ಸಿಂಪಲ್ ರಿಯಾಕ್ಷನ್ ವಿಚ್ ಕ್ಯಾನ್ ಬಿ ಶೋನ್ ಲೈಕ್ ದಿಸ್. ನೋಡಿ, ಕಾಣ್ತಾ ಇದೆ ನಿಮಗೆ. ಸೊ ನಿಕ್ಕಲ್, ನಮಗೆ ಕ್ರೂಡ್ ಮೆಟಲ್ನಲ್ಲಿ ನಿಕ್ಕಲ್ಲು ಸಾಲಿಡ್ ಸ್ಟೇಟಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ. ಆ್ಯಂಡ್ ದಟ್ ಸಾಲಿಡ್ ಸ್ಟೇಟಲ್ಲಿರುವಂತಹ ನಿಕ್ಕಲ್ ಮೆಟಲನ್ನು ಅಥವಾ ನಿಕ್ಕಲ್ ಇಂಪ್ಯೂರ್ ಮೆಟಲನ್ನು ನಾನು ಹೀಟ್ ಮಾಡ್ತಾ ಇದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್. ಅವಾಗ ಏನಾಗುತ್ತೆ, ನಿಕ್ಕಲ್ ವಿಚ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಗಿ ನನಗೆ ರೈಟ್ ಸೈಡ್ನಲ್ಲಿ ಒಂದು ಪ್ರಾಡಕ್ಟನ್ನು ಕೊಡ್ತಾ ಇದೆ ನೋಡಿ. ದ ನೇಮ್ ಆಫ್ ದ ಪ್ರಾಡಕ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ನಿಕ್ಕಲ್ ಟೆಟ್ರಾ ಕಾರ್ಬೋನಿಲ್ ಅಂತ ಹೇಳಿದೆ ನಿಮಗೆ ಆಲ್ರೆಡಿ. ಆ್ಯಂಡ್ ದಟ್ ನಿಕ್ಕಲ್ ಟೆಟ್ರಾ ಕಾರ್ಬೋನಿಲ್ ಕಾಂಪೌಂಡ್ ವಿಚ್ ಈಸ್ ಫೌಂಡ್ ಟು ಬಿ ಪ್ರೆಸೆಂಟ್ ಇನ್ ಆರ್ ವಿಚ್ ಈಸ್ ಒಬ್ಟೈನ್ಡ್ ಇನ್ ದ ಫಾರ್ಮ್ ಆಫ್ ಗೇಷಿಯಸ್ ಸ್ಟೇಟ್. ಕಾಣ್ತಾ ಇದೆ ನೋಡಿ, ಲೆಫ್ಟ್ ಸೈಡ್ನಲ್ಲಿ ನಿಕ್ಕಲ್ಲು ಸಾಲಿಡ್ ಸ್ಟೇಟಲ್ಲಿದೆ, ಕಾರ್ಬನ್ ಮೊನಾಕ್ಸೈಡು ಗೇಷಿಯಸ್ ಕಾಂಪೌಂಡು, ಅದ್ರ ಜೊತೆಗೆ ನಿಕ್ಕಲ್ಲು ರಿಯಾಕ್ಷನ್ ಆಗುತ್ತೆ, ಹೀಟ್ ಆಗುತ್ತೆ. ಹೀಟ್ ಆದಾಗ ಏನಾಗುತ್ತೆ, ದಟ್ ನಿಕ್ಕಲ್ ಕಂಬೈನ್ಸ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಟು ಫಾರ್ಮ್ ನಿಕ್ಕಲ್ ಟೆಟ್ರಾ ಕಾರ್ಬೋನಿಲ್ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಇಟ್ಸ್ ವೇಪರ್ ಸ್ಟೇಟ್ ಅಥವಾ ವೇಪರ್ ಫೇಸಲ್ಲಿ ಸಿಗುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ವೇಪರ್ ಫೇಸ್ ರಿಫೈನಿಂಗ್ ಅಂತ ಕರಿತಾ ಇದ್ದೀವಿ. ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಆ್ಯಂಡ್ ದೇರ್ಫೋರ್ ಇಟ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಸ್ಟೆಪ್. ಇನ್ ದ ಫಸ್ಟ್ ಸ್ಟೆಪ್ನಲ್ಲಿ ಏನು ಮಾಡಿದೆ, ನಿಕ್ಕಲ್ ಸಾಲಿಡ್ ಸ್ಟೇಟಲ್ಲಿದ್ದಂಥ ನಿಕ್ಕಲನ್ನು ವೇಪರ್ ಫೇಸ್ಗೆ ಅಂದರೆ ಒಂದು ಸೂಟಬಲ್ ಕಾಂಪೌಂಡ್ ಸ್ಟೇಟ್ಗೆ ಅದನ್ನು ಕನ್ವರ್ಷನ್ ಮಾಡ್ಕೊಂಡಿದ್ದೀನಿ. ಆ ಸೂಟಬಲ್ ಕಾಂಪೌಂಡ್ ಏನಿದೆ, ದಟ್ ಕಾಂಪೌಂಡ್ ಈಸ್ ನೌ ಪ್ರೆಸೆಂಟ್ ಇನ್ ದ ವೇಪರ್ ಫೇಸ್. ವೆರಾಸ್ ವಾಟ್ ಹ್ಯಾಪನ್ಸ್ ಟು ದ ಟ್ರೇಸ್ ಅಮೌಂಟ್ ಆಫ್ ಇಂಪ್ಯೂರಿಟಿ ಇಯರ್, ಅಲ್ಲಿ ನಾನು ತೊಗೊಂಡಿದ್ದಂತಹ ಇಂಪ್ಯೂರಿಟಿ ಏನಾಯಿತು? ಸೊ ಇಂಪ್ಯೂರಿಟಿ ವಿಚ್ ವೋಂಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಕಾರ್ಬನ್ ಮೊನಾಕ್ಸೈಡ್ ಇಯರ್ ಆ್ಯಂಡ್ ವಿಚ್ ರಿಮೈನ್ಸ್ ಇನ್ ದ ಸಾಲಿಡ್ ಸ್ಟೇಟಲ್ಲೇ ಉಳ್ಕೊಳ್ಳುತ್ತೆ. ಆ್ಯಂಡ್ ದೇರ್ಫೋರ್ ಅಲ್ಲಿರುವಂಥ ಬರೀ ಮೆಟಲ್ ಮಾತ್ರ, ಇಂಪ್ಯೂರ್ ಮೆಟಲಲ್ಲಿದ್ದಂತಹ ಬರೀ ಓನ್ಲಿ ನಿಕ್ಕಲ್ ಮೆಟಲ್ ಮಾತ್ರ ವೇಪರ್ ಸ್ಟೇಟಿಗೆ ಕನ್ವರ್ಷನ್ ಆಯಿತು. ವೆರಾಸ್ ದ ಇಂಪ್ಯೂರಿಟೀಸ್ ವಿಚ್ ಆರ್ ರಿಮೈನಿಂಗ್ ಇನ್ ದ ಸಾಲಿಡ್ ಸ್ಟೇಟ್ ಇಟ್ ಸೆಲ್ಫ್. ಆ್ಯಂಡ್ ದೇರ್ಫೋರ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಟ್ ಸಾಲಿಡ್ ಇಂಪ್ಯೂರಿಟಿಯಿಂದ ವೇಪರ್ ಫೇಸಲ್ಲಿ ನಿಕ್ಕಲ್ಲು ಸೆಪ್ರೇಟ್ ಆಯಿತು. ವೇಪರ್ ಫೇಸಲ್ಲಿದ್ದಂತಹ ನಿಕ್ಕಲ್ ಮೆಟಲ್ ಏನಾಯಿತು, ಎರಡನ್ನೂ ಸೆಪ್ರೇಟ್ ಆಯಿತು.
ನೆಕ್ಸ್ಟ್ ಏನು ಮಾಡ್ತೀವಿ, ದಟ್ ವೇಪರ್ ಫೇಸಲ್ಲಿರುವಂತಹ ನಿಕ್ಕಲ್, ಅಂದರೆ ಅಲ್ಲಿ ಒಂದು ವೋಲಟೈಲ್ ಕಾಂಪೌಂಡ್ ಸ್ಟೇಟಲ್ಲಿ ನಿಕ್ಕಲ್ ಎಲಿಮೆಂಟ್ ಇದೆ ಅಥವಾ ನಿಕ್ಕಲ್ ಮೆಟಲ್ ಇದೆ. ದಟ್ ವೋಲಟೈಲ್ ಕಾಂಪೌಂಡಿಂದ ಮತ್ತೆ ಅದನ್ನು ನಾವು ರಿಕವರಿ ಮಾಡ್ಕೊಳ್ಬೇಕು. ಯಾವ ಥರ ರಿಕವರಿ ಮಾಡ್ಕೊಳ್ತೀವಿ, ಯಾವುದನ್ನು, ನಿಕ್ಕಲ್ ಮೆಟಲನ್ನು ರಿಕವರಿ ಮಾಡ್ಕೊಳ್ಬೇಕು. ಇಲ್ಲಿ ಹೌ ಟು ರಿಕವರ್ ದಟ್ ನಿಕ್ಕಲ್ ಮೆಟಲ್ ಫ್ರಮ್ ದಟ್ ವೋಲಟೈಲ್ ಕಾಂಪೌಂಡ್ ಅಂತಲೇ ಜಸ್ಟ್ ಇಟ್ ಇಸ್ ವೆರಿ ಸಿಂಪಲ್. ಈಗ ನೆಕ್ಸ್ಟ್ ಈ ಕಾಂಪೌಂಡನ್ನ ತಗೊಂಡು ನಿಕ್ಕಲ್ ಟೆಟ್ರಾಕಾರ್ಬನ್ ಇಲ್ಲದ ಕಾಂಪೌಂಡನ್ನ ತಗೊಂಡು ನಾವೇನು ಮಾಡಬೇಕು, ಟು ಎ ವೆರಿ ಹೈ ಟೆಂಪರೇಚರ್ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಏನಾಗುತ್ತೆ, ದಿಸ್ ನಿಕ್ಕಲ್ ಟೆಟ್ರಾಕಾರ್ಬನಿಲ್ ಕಾಂಪೌಂಡ್ ವಿಚ್ ಕ್ಯಾನ್ ಅಂಡರ್ಗೋ ಡಿಕಂಪೋಸಿಷನ್ ರಿಯಾಕ್ಷನ್. ಅಲ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಆಗುತ್ತೆ. ಡಿಕಂಪೋಸಿಷನ್ ಅಂತಂದರೆ ಹೀಟ್ ಮಾಡಿದಾಗ ಅದೇನಾಗುತ್ತೆ, ಥರ್ಮಲ್ ಡಿಕಂಪೋಸಿಷನ್ ಆಗುತ್ತೆ. ಆ್ಯಂಡ್ ಬೈ ಮೀನ್ಸ್ ಆಫ್ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ದ ನಿಕ್ಕಲ್ ಟೆಟ್ರಾಕಾರ್ಬನಿಲ್ ವಿ ಕ್ಯಾನ್ ಏಬಲ್ ಟು ಗೆಟ್ ದಿಸ್ ನಿಕ್ಕಲ್, ಪ್ಯೂರ್ ನಿಕ್ಕಲ್ ಮೆಟಲನ್ನು ತೊಗೊಬೋದು. ಆ್ಯಂಡ್ ಅದನ್ನು ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದೆ ನೋಡಿ. ಇನ್ ದ ಸೆಕೆಂಡ್ ಸ್ಟೆಪ್ಪಲ್ಲಿ ಇಟ್ ಇಸ್ ವೆರಿ ಸಿಂಪಲ್. ಫ್ರಮ್ ದ ವೋಲಟೈಲ್ ಕಾಂಪೌಂಡ್ ಏನು ಬಂತು, ನಿಕ್ಕಲ್ ಟೆಟ್ರಾಕಾರ್ಬನಿಲ್ ಕಾಂಪೌಂಡ್ ಏನು ಬಂತು, ಅದನ್ನು ಇವಾಗ ಏನು ಮಾಡ್ತಾ ಇದ್ದೀವಿ, ದಟ್ ವೋಲಟೈಲ್ ನಿಕ್ಕಲ್ ಟೆಟ್ರಾಕಾರ್ಬನಿಲ್ ಕಾಂಪೌಂಡ್ ಈಸ್ ಹೀಟೆಡ್ ಟು ವೆರಿ ಹೈ ಟೆಂಪರೇಚರ್ ಆಫ್ ಅಬೌಟ್ 450 to 470 ಕೆಲ್ವಿನ್ ಟೆಂಪರೇಚರ್ಗೆ ಹೀಟ್ ಮಾಡಿದೆ. ಹೀಟ್ ಮಾಡಿದಾಗ ಏನಾಗುತ್ತೆ, ನಿಕ್ಕಲ್ ಟೆಟ್ರಾಕಾರ್ಬನಿಲ್ ಕಾಂಪೌಂಡ್ ವಿಚ್ ಕ್ಯಾನ್ ಅಂಡರ್ಗೋ, ಐ ಆಮ್ ರಿಪೀಟಿಂಗ್, ಥರ್ಮಲ್ ಡಿಕಂಪೋಸಿಷನ್ ಅಥವಾ ಸಿಂಪ್ಲಿ ಡಿಕಂಪೋಸಿಷನ್ ಆಗುತ್ತೆ. ಮಾಲಿಕ್ಯೂಲ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ನನಗೆ ಏನು ಸಿಗುತ್ತೆ, ನಿಕ್ಕಲ್, ಪ್ಯೂರ್ ನಿಕ್ಕಲ್ ಸಿಗುತ್ತೆ. ಅಲಾಂಗ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ನಾನು ಫಸ್ಟ್ ಏನು ಯೂಸ್ ಮಾಡಿದ್ದೆ, ಮತ್ತೆ ಅದು ವಾಪಸ್ಸು ರಿಯೇಜೆಂಟು ನನಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಸಿಂಪಲ್ ರಿಯಾಕ್ಷನ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಲೈಕ್ ದಿಸ್. ಸೊ ಏನಿಲ್ಲ, ನಿಕ್ಕಲ್ ಟೆಟ್ರಾಕಾರ್ಬನಿಲ್ ವೇಪರ್ ಸ್ಟೇಟಲ್ಲಿದ್ದಂಥ ಕಾಂಪೌಂಡನ್ನು ಹೀಟ್ ಮಾಡಿದೆ. ಹೀಟ್ ಮಾಡಿದಾಗ ಏನಾಯಿತು, ಎಲ್ಲಿವರೆಗೆ, ಅಪ್ ಟು 470 ಕೆಲ್ವಿನ್ ಟೆಂಪರೇಚರ್ಗೆ ಹೀಟ್ ಮಾಡಿದೆ. ಹೀಟ್ ಮಾಡಿದಾಗ ನಿಕ್ಕಲ್ ಫ್ರಮ್ ದಟ್ ಆಫ್ ದ ಕಾರ್ಬನ್ ಮೊನಾಕ್ಸೈಡ್ ಸಪ್ರೇಷನ್ ಆಗ್ತಾಯಿದೆ. ಫ್ರಮ್ ದ ಕಾರ್ಬನ್ ಮೊನಾಕ್ಸೈಡಿಂದ ನಿಕ್ಕಲ್ಲು ಸಪ್ರೇಟ್ ಆಯಿತು. ಆ್ಯಂಡ್ ಒನ್ಸ್ ಅಗೇನ್ ಇಲ್ಲಿ ನಿಕ್ಕಲ್ ಗೇಷಿಯಸ್ ಸ್ಟೇಟಲ್ಲಿ ನನಗೆ ಅಥವಾ ವೇಪರ್ ಸ್ಟೇಟಲ್ಲಿ ಬಂತು. ಅದನ್ನು ನೆಕ್ಸ್ಟ್ ಏನು ಮಾಡ್ಕೊಳ್ಬೋದು, ನಾನು ಕೂಲ್ ಮಾಡ್ಕೊಳ್ಬೋದು. ಕೂಲ್ ಮಾಡಿ ಅದನ್ನು ಕಂಡೆನ್ಸ್ ಮಾಡಿ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಷನ್ ಮಾಡಿ ಫೈನಲ್ ಆಗಿ ಅದನ್ನು ಸಾಲಿಡ್ ಸ್ಟೇಟ್ಗೆ ನಾನು ಅದನ್ನು ಕನ್ವರ್ಷನ್ ಮಾಡ್ಕೊಳ್ಬೋದು. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಪ್ಯೂರಿಫಿಕೇಷನ್ ಆಫ್ ದ ನಿಕ್ಕಲ್ ಮೆಥಡ್, ನಿಕ್ಕಲ್ ಮೆಟಲ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ದಿಸ್ ಸಿಂಪಲ್ ಮೆಥಡ್ ವಿಚ್ ಈಸ್ ಕಾಲ್ಡ್ ಆಸ್, ಎಂಥ ಪ್ರೋಸೆಸ್ ಇದು, ಮಾಂಡ್ಸ್ ಪ್ರೋಸೆಸ್. ಎಕ್ಸಾಮಿನೇಷನಲ್ಲಿ ಕೇಳ್ತಾನೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಇಂಪಾರ್ಟೆಂಟ್. ಹೌ ಡು ಯು ಪ್ಯೂರಿಫೈ ಅಥವಾ ಹೌ ಡು ಯು ರಿಫೈನ್ ನಿಕ್ಕಲ್ ಬೈ ಯೂಸಿಂಗ್ ದಿಸ್ ಮಾಂಡ್ಸ್ ಪ್ರೋಸೆಸ್, ಅಥವಾ ಎಕ್ಸ್ಪ್ಲೈನ್ ಮಾಂಡ್ಸ್ ಪ್ರೋಸೆಸ್ ಫಾರ್ ದ ರಿಫೈನಿಂಗ್ ಆಫ್ ದ ನಿಕ್ಕಲ್ ಮೆಟಲ್ ಅಂತ ಕೇಳ್ತಾನೆ. ಇದು ಒನ್ ಸಿಂಪಲ್ ಎಕ್ಸಾಂಪಲ್ ಆಫ್ ದ ವೇಪರ್ ಫೇಸ್ ರಿಫೈನಿಂಗ್ ಮೆಥಡ್ ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಮೂವ್ ಟು ದ ಅನದರ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಫ್ ದ ರಿಫೈನಿಂಗ್ ಆಫ್ ದ ಮೆಟಲ್, ಇಟ್ ಈಸ್ ಕಾಲ್ಡ್ ಆಸ್ ನೆಕ್ಸ್ಟ್ ಮೆಥಡ್. ಏನು ಅನ್ನೋದನ್ನು ನೋಡೋಣ. ಸೊ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ದ ಅನದರ್ ಮೆಥಡ್. ಸೊ ಮಾಂಡ್ಸ್ ಪ್ರೋಸೆಸ್ ಆದಮೇಲೆ ಇನ್ನೊಂದು ಎಕ್ಸಾಂಪಲನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಯಾವುದಾದ್ರು ಮೆಥಡು ಅಂತಂದರೆ ದಟ್ ಮೆಥಡ್ ವಿಚ್ ಈಸ್ ಕಾಲ್ಡ್ ಆಸ್ ವ್ಯಾನ್-ಆರ್ಕಲ್ ಮೆಥಡ್ ಅಂತ ಹೇಳ್ತಾನೆ. ಸೊ ವ್ಯಾನ್-ಆರ್ಕಲ್ ಅಂತಂದರೆ, ಸೊ ಮತ್ತೆ ನಿಮಗೆ ಇಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇಟ್ ಈಸ್ ಎ ನೇಮ್ಡ್ ಮೆಥಡ್ ಆ್ಯಂಡ್ ದಟ್ ನೇಮ್ ಇಟ್ ಈಸ್ ಗಿವನ್ ಸೊ ಫಾರ್ ದೋಸ್ ಸೈಂಟಿಸ್ಟ್ ಹೂ ಹ್ಯಾವ್ ಪ್ರಪೋಸ್ ದಿಸ್ ಮೆಥಡ್ ಅಥವಾ ಹೂ ಹ್ಯಾವ್ ಎಕ್ಸ್ಪ್ಲೈನ್ ದಿಸ್ ಮೆಥಡ್. ಯಾರು ಈ ಮೆಥಡನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಆ ಹೆಸರನ್ನು ಕೊಟ್ಟಿದ್ದೀವಿ, ವ್ಯಾನ್-ಆರ್ಕಲ್ ಅಂತ ಸೈಂಟಿಸ್ಟು ಹೆಸರನ್ನ ಅಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಬೈ ಯೂಸಿಂಗ್ ದಿಸ್ ವ್ಯಾನ್-ಆರ್ಕಲ್ ಮೆಥಡಿಂದ ನಾನು ಯಾವ ಮೆಟಲನ್ನು ನಾನು ರಿಫೈನ್ ಮಾಡ್ಬೋದು ಅದರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಹೇಳಿದ್ದಾನೆ ದಟ್ ವ್ಯಾನ್-ಆರ್ಕಲ್ ಮೆಥಡ್ ವಿಚ್ ಈಸ್ ಯೂಸ್ಡ್ ಟು ರಿಫೈನ್ ದ ಮೆಟಲ್ ಸಚ್ ಆಸ್ ಜಿರ್ಕೋನಿಯಂ. ಜಿರ್ಕೋನಿಯಂ ಅಂತಂದರೆ, ಸೊ ವಿತ್ ದ ಸಿಂಬಲ್ ದಟ್ ಈಸ್ ZR ಅಂತ ತಗೊಳ್ತೀನಿ. ಗೊತ್ತಾಗ್ತದೆಯಲ್ಲ, ZR ಅಂತ ತಗೊಳ್ತೀನಿ. ಬರೀ ಜಿರ್ಕೋನಿಯಂ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಐ ಕ್ಯಾನ್ ಏಬಲ್ ಟು ರಿಫೈನ್ ಒನ್ ಮೋರ್ ಮೆಟಲ್ ಬೈ ಯೂಸಿಂಗ್ ದಿಸ್ ವ್ಯಾನ್-ಆರ್ಕಲ್ ಮೆಥಡ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಮೆಟಲ್ ಇಟ್ ಈಸ್ ಕಾಲ್ಡ್ ಆಸ್ ಟೈಟಾನಿಯಂ ಮೆಟಲ್ ಅಂತ ಹೇಳ್ತಾನೆ. Even I can also able to refine this titanium metal by using this simple Van-Arkel method ಅಂತ ಹೇಳ್ತಾರೆ. ಹಾಗಿದ್ರೆ ಸೊ ಹೌ ಟು ರಿಫೈನ್ ದಿಸ್ ಜಿರ್ಕೋನಿಯಂ ಮೆಟಲ್ ಅಥವಾ ಟೈಟಾನಿಯಂ ಮೆಟಲನ್ನು ಯಾವ ರೀತಿ ಅದನ್ನು ರಿಫೈನ್ ಮಾಡೋದು, ಸೊ ಏನು ರಿಯೇಜೆಂಟ್ ಜೊತೆಗೆ ಅದನ್ನು ಹೀಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಒನ್ಸ್ ಅಗೈನ್ ನಮಗೆ ಗೊತ್ತಿದೆ ಇಲ್ಲಿ ವೇಪರ್ ಫೇಸ್ ರಿಫೈನಿಂಗ್ ಮೆಥಡ್ ಅಂತ ಬಂದಾಗ ಇಲ್ಲಿ 2 ಸಿಂಪಲ್ ಸ್ಟೆಪ್ಪಲ್ಲಿ ಇದನ್ನು ಕ್ಯಾರಿ ಔಟ್ ಮಾಡ್ತೀವಿ. ಏನದು 2 ಸಿಂಪಲ್ ಸ್ಟೆಪ್ ಅಂತಂದರೆ ನಿಮಗೆ ಗೊತ್ತಿದೆ. ಫಸ್ಟ್ ಸ್ಟೆಪ್ನಲ್ಲಿ ಏನು ಮಾಡ್ತೀವಿ, ಮೆಟಲ್ ಈಸ್ ಕನ್ವರ್ಟೆಡ್ ಇಂಟು ಎ ವೋಲಟೈಲ್ ಕಾಂಪೌಂಡ್. ಮೆಟಲನ್ನು ಫಸ್ಟು ಒಂದು ವೋಲಟೈಲ್ ಕಾಂಪೌಂಡ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಇನ್ ದ ಸೆಕೆಂಡ್ ಸ್ಟೆಪ್ಪಲ್ಲಿ ಫ್ರಮ್ ದ ವೋಲಟೈಲ್ ಕಾಂಪೌಂಡಿಂದ ಪ್ಯೂರ್ ಮೆಟಲನ್ನು ಸಪ್ರೇಟ್ ಮಾಡ್ಕೊಳ್ತೀವಿ ಅಥವಾ ರಿಕವರಿ ಮಾಡ್ಕೊಳ್ತೀವಿ.
ಅದರಲ್ಲಿ ಎಕ್ಸಾಂಪಲ್ ಜಿರ್ಕೋನಿಯಮನ್ನು ತಗೊಂಡಿದ್ದೀನಿ. ಹೌ ಟು ರಿಫೈನ್ ದಿಸ್ ಜಿರ್ಕೋನಿಯಂ ಮೆಟಲ್ ಬೈ ಯೂಸಿಂಗ್ ದಿಸ್ ವ್ಯಾನ್-ಆರ್ಕಲ್ ಮೆಥಡ್ ಅಥವಾ ವ್ಯಾನ್-ಆರ್ಕಲ್ ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಒಂದೆರಡು ಸಿಂಪಲ್ ಸ್ಟೆಪ್ಪನ್ನು ಹೇಳುತ್ತೆ. ಏನು ಅಂತ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ದ ಇಂಪ್ಯೂರ್ ಜಿರ್ಕೋನಿಯಂ ಅಂತಂದರೆ ಕ್ರೂಡ್ ಮೆಟಲ್. ನನ್ನ ಹತ್ರ ಆಫ್ಟರ್ ದ ಎಕ್ಸ್ಟ್ರಾಕ್ಷನ್ ಕ್ರೂಡ್ ಮೆಟಲ್ ಇದೆ, ಜಿರ್ಕೋನಿಯಂ ಕ್ರೂಡ್ ಮೆಟಲ್ ಇದೆ. ದಟ್ ಜಿರ್ಕೋನಿಯಂ ಕ್ರೂಡ್ ಮೆಟಲ್ ವಿಚ್ ಹ್ಯಾಸ್ ಟು ಬಿ ಹೀಟೆಡ್ ವಿತ್, ಅಲ್ಲಿ ನಾನು ಫಸ್ಟಲ್ಲಿ ಮಾಂಡ್ಸ್ ಪ್ರೋಸೆಸ್ನಲ್ಲಿ ನಿಕ್ಕಲ್ ಮೆಟಲನ್ನು ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಜೊತೆಗೆ ಅದನ್ನು ಹೀಟ್ ಮಾಡಿದೆ. ಬಟ್ ಇಲ್ಲಿ ನಾನು ಇನ್ನೊಂದು ರಿಯೇಜೆಂಟನ್ನು ತಗೊಳ್ತಾ ಇದ್ದೀನಿ, ದಟ್ ಈಸ್ ಅಯೋಡಿನ್ ಗ್ಯಾಸ್ ಜೊತೆ ಅದನ್ನು ರಿಯಾಕ್ಷನ್ ಮಾಡ್ತಾ ಇದ್ದೀನಿ. That is the suitable reagent which is selected for the refining of the zirconium. Here it is nothing but iodine. Therefore, so whenever that impure zirconium metal when it is heated with iodine, ಎಲ್ಲಿವರೆಗೆ ಎಷ್ಟು ಟೆಂಪ್ರೇಚರ್ ಹೀಟ್ ಮಾಡ್ತೀವಿ? ಅಪ್ ಟು ಎ ಟೆಂಪರೇಚರ್ ಆಫ್ 500 Kelvin ಟೆಂಪರೇಚರ್. ಸೊ when the impure crude zirconium metal when it is heated with iodine to 500 Kelvin temperature, zirconium is converted into a volatile compound ಆಗಿ ಕನ್ವರ್ಷನ್ ಆಗುತ್ತೆ. and that volatile compound it is called as zirconium tetraiodide. zirconium tetraiodide ಆಗಿ ಅದು ಕನ್ವರ್ಷನ್ ಆಗುತ್ತೆ. and that simple reaction which can be shown like this. ಕಾಣ್ತಾ ಇದೆ ನಿಮಗೆ. ಜಿರ್ಕೋನಿಯಮ್ ಇತ್ತು. ಸೊ ಇಲ್ಲಿ ನಾನು ಫಿಸಿಕಲ್ ಸ್ಟೇಟನ್ನು ಮೆನ್ಷನ್ ಮಾಡಿಲ್ಲ. ಜಿರ್ಕೋನಿಯಮು ಸಾಲಿಡ್ ಸ್ಟೇಟಲ್ಲಿರುತ್ತೆ, ಅಯೋಡಿನ್ ಗೇಷಿಯಸ್ ಸ್ಟೇಟಲ್ಲಿರುತ್ತೆ. ಸೊ ಈಗ ಒಂದು ಸಾಲಿಡ್ ಜಿರ್ಕೋನಿಯಮ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಅಯೋಡಿನ್ ಮಾಲಿಕ್ಯೂಲ್. ಸೊ ಜಿರ್ಕೋನಿಯಂ ಟೆಟ್ರಾ ಅಯೋಡೈಡ್ ಅಂತ ಒಂದು ಕಾಂಪೌಂಡು ಗೇಷಿಯಸ್ ಸ್ಟೇಟಲ್ಲಿ ನಮಗೆ ಸಿಗುತ್ತೆ. Therefore, that is converted into zirconium metal. It is converted into a volatile compound ಆಗಿ ಇದನ್ನು ಕನ್ವರ್ಷನ್ ಮಾಡ್ಕೊಳ್ತೀನಿ. volatile compound ಅಂತಂದರೆ ವೇಪರ್ ಫೇಸಿಗೆ ಬರುತ್ತೆ. ದಟ್ಸ್ ವೈ ದಿಸ್ ಮೆಥಡ್ ಇಟ್ ಈಸ್ ಆಲ್ಸೋ ದ ಅನದರ್ ಎಕ್ಸಾಂಪಲ್ ಆಫ್ ದ ವೇಪರ್ ಫೇಸ್ ರಿಫೈನಿಂಗ್ ಮೆಥಡ್ ಅಂತ ಹೇಳ್ತಾನೆ. ಅರ್ಥ ಆಗುತ್ತಲ್ವಾ? Therefore, when zirconium metal when it is heated with iodine gas at a temperature condition of 500 Kelvin temperature, the metal zirconium, only the zirconium metal which can undergo reaction with iodine. Impurity which won't undergo reaction with iodine, only zirconium metal ಮಾತ್ರ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ which can be converted into a volatile compound. It is called as zirconium tetraiodide ಆಗಿ ಅದು ಕನ್ವರ್ಷನ್ ಆಗುತ್ತೆ. ಅರ್ಥ ಆಗಿದೆಯಲ್ವಾ? ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಸ್ಟೆಪ್ ಆಫ್ ದ ಮೆಥಡ್ ಅಂತ ಹೇಳ್ತಾನೆ. ಇನ್ ದ ಫಸ್ಟ್ ಸ್ಟೆಪ್ನಲ್ಲಿ ಮೆಟಲ್ ಈಸ್ ಕನ್ವರ್ಟೆಡ್ ಇಂಟು ಎ ಸೂಟಬಲ್ ವೋಲಟೈಲ್ ಕಾಂಪೌಂಡ್ ಆಗಿ ಕನ್ವರ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನು? ಸೆಕೆಂಡ್ ಸ್ಟೆಪ್ಪು ನಿಮಗೆ ಗೊತ್ತಿದೆ. ವೋಲಟೈಲ್ ಕಾಂಪೌಂಡ್ ಬಂದ ಮೇಲೆ ನೆಕ್ಸ್ಟ್ ಫ್ರಮ್ ದ ವೋಲಟೈಲ್ ಕಾಂಪೌಂಡಿಂದ ಇವಾಗ ನಾನು ಮೆಟಲನ್ನು ಮತ್ತೆ ವಾಪಸ್ ಅದನ್ನು ರಿಕವರಿ ಮಾಡ್ಕೊಳ್ಬೇಕು ಇನ್ ಇಟ್ಸ್ ಪ್ಯೂರ್ ಫಾರ್ಮ್. ಹೌ ಟು ರಿಕವರ್ ದಟ್ ಮೆಟಲ್ ಫ್ರಮ್ ದ ವೋಲಟೈಲ್ ಕಾಂಪೌಂಡ್ ಅಂತಂದರೆ ಒನ್ಸ್ ಅಗೈನ್ yourself you know that. So about that it is very simple. That volatile compound ಏನಿದೆ, that volatile compound that has to be heated to a very high temperature. that volatile compound ಅನ್ನು ಇನ್ನೊಂದು ರೀತಿ ಹೇಳೋದಾದರೆ that volatile compound should be subjected to thermal decomposition. ಅದನ್ನು ಮಾಡ್ತಾ ಇದ್ದೀವಿ ಇಲ್ಲಿ. whenever that zirconium tetraiodide volatile compound ಬಂತಲ್ಲ, that volatile zirconium tetraiodide compound ಅನ್ನು ತಗೊಂಡು ಏನು ಮಾಡ್ತಾ ಇದ್ದೀನಿ, when it is subjected to thermal decomposition. thermal decomposition ಅಂತಂದರೆ ಹೀಟ್ ಮಾಡ್ತಾ ಇದ್ದೀನಿ. ಎಷ್ಟು ಡಿಗ್ರಿ ಹೀಟ್ ಮಾಡ್ತಾ ಇದ್ದೀನಿ ಅಂತಂದರೆ ವೆರಿ ಹೈ ಟೆಂಪರೇಚರ್ ಕಂಡೀಷನ್ ಆಫ್ ಅರೌಂಡ್ 1800 Kelvin ಟೆಂಪರೇಚರ್ ಇಟ್ಟನ್ನು ಹೀಟ್ ಮಾಡಬೇಕಿಲ್ಲ. Therefore, when zirconium tetrahydride compound when it is heated to 1800 Kelvin temperature, on the surface of tungsten filament ಅಂತ ಹೇಳ್ತಾನೆ. ಅಲ್ಲಿ ನಿಮಗೆ ಒಂದು ವಿಡಿಯೋನ ಕಳಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಇದು ಚೆನ್ನಾಗಿ ನಿಮಗೆ ಅದು ಎಲ್ಲಾಗುತ್ತೆ ಹೆಂಗಾಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ಅದು ಎಕ್ಸ್ಪ್ಲೈನ್ ಮಾಡುತ್ತೆ. ಅರ್ಥ ಆಗುತ್ತಲ್ವಾ? Therefore, ಇಷ್ಟೇ. The second step it is very simple. Zirconium tetraiodide when it is heated to 1800 Kelvin temperature, pure zirconium which will be recovered from that of the volatile compound, and that reaction which can be shown like this. ನೋಡಿ ಎಷ್ಟು ವೆರಿ ಸಿಂಪಲ್. ಜಿರ್ಕೋನಿಯಂ ಟೆಟ್ರಾಹೈಡ್ರೈಡು ಗೇಷಿಯಸ್ ಸ್ಟೇಟಲ್ಲಿತ್ತು. ಆ್ಯಂಡ್ ದಟ್ ಜಿರ್ಕೋನಿಯಂ ಟೆಟ್ರಾಹೈಡ್ರೈಡ್ when it is subjected to thermal decomposition at around 1800 Kelvin temperature, pure zirconium which is separated from that of the iodine gas. ಫಸ್ಟು ನನಗೆ ಇದು ಗೇಷಿಯಸ್ ಸ್ಟೇಟಲ್ಲಿ ಸಿಗುತ್ತೆ. ದೆನ್ ಅದನ್ನು ಕೂಲ್ ಮಾಡ್ಕೊಳ್ತೀನಿ. ಕೂಲ್ ಮಾಡಿದಾಗ ಅದು ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಷನ್ ಆಗುತ್ತೆ. ಮತ್ತು ಅದನ್ನು
ಫರ್ದರ್ ಕಂಡೆನ್ಸೇಷನ್ ಮಾಡಿದ್ರೆ ಅದು ಸಾಲಿಡ್ ಫಾರ್ಮ್ಗೆ ಅದು ಕನ್ವರ್ಷನ್ ಆಗುತ್ತೆ. ಆ್ಯಂಡ್ ಇನ್ ಮೀನ್ ದ ವೈಲ್ ಐ ಕ್ಯಾನ್ ಏಬಲ್ ಟು ಕನ್ವರ್ಟ್ ದಿಸ್ ಕೇಶಿಯಸ್ ಜಿರ್ಕೋನಿಯಮ್ ಇಂಟು ಸಾಲಿಡ್ ಜಿರ್ಕೋನಿಯಮ್ ಆಗಿ ಫೈನಲ್ ಆಗಿ ಇದನ್ನು ಬೈ ಮೀನ್ಸ್ ಆಫ್ ಕಂಡೆನ್ಸೇಷನ್ ಅದನ್ನು ಮಾಡ್ಕೊಳ್ಬೋದು. ವೆರಾಸ್ ನಾನು ಫಸ್ಟು ರಿಯೇಜೆಂಟನ್ನು ತೊಗೊಂಡಿದ್ದಲ್ಲ ಅಯೋಡಿನ್ ಗ್ಯಾಸು, ಆ್ಯಂಡ್ ದಟ್ ಕ್ಯಾನ್ ಬಿ ಸಪ್ರೇಟೆಡ್, ದಟ್ ಕ್ಯಾನ್ ಬಿ ಒಬ್ಟೈನ್ ಬ್ಯಾಕ್ ಅಂತ ಹೇಳ್ತಾನೆ. ಆ ರಿಯೇಜೆಂಟು ಫಸ್ಟ್ ಏನು ಯೂಸ್ ಮಾಡಿದ್ದೆ ಮತ್ತೆ ವಾಪಸ್ಸು ಅದು ಅದೇ ಫಾರ್ಮಲ್ಲಿ ನಿಮಗೆ ವಾಪಸ್ ಸಿಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಪ್ಯೂರಿಫಿಕೇಷನ್ ಆಫ್ ದ ಜಿರ್ಕೋನಿಯಮ್ ಮೆಟಲ್ ಅಂತ ಹೇಳ್ತಾನೆ. ಸೊ ಆ್ಯಂಡ್ ದಿಸ್ ಮೆಥಡ್ ಇಟ್ ಈಸ್ ಕಾಲ್ಡ್ ಆಸ್ ವ್ಯಾನ್-ಆರ್ಕಲ್ ಮೆಥಡ್ ಅಂತ ಹೇಳ್ತಾನೆ. ಅರ್ಥ ಆಗಿದ್ದೀರಪ್ಪ? ಅದೇ ಥರ ನಾನು ಆಲ್ರೆಡಿ ಹೇಳಿದೆ, ಬೈ ಯೂಸಿಂಗ್ ದಿಸ್ ವ್ಯಾನ್-ಆರ್ಕಲ್ ಮೆಥಡ್ ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ರಿಫೈನ್ ದ ಅನದರ್ ಮೆಟಲ್ ವಿಚ್ ಇಸ್ ಕಾಲ್ಡ್ ಆಸ್ ಟೈಟಾನಿಯಮ್ ಮೆಟಲ್ ಅಂತ ಹೇಳಿದ್ದೆ. ಟೈಟಾನಿಯಮ್ ಮೆಟಲ್ ಅಂತ ಹೇಳಿದ್ನಲ್ಲ. ಸೊ ಅದೇ ಥರ ನಾವು ಈ ಒಂದು ಟೈಟಾನಿಯಮ್ ಮೆಟಲನ್ನು ನಾನು ಈ ವ್ಯಾನ್-ಆರ್ಕಲ್ ಪ್ರೋಸೆಸ್ಸಿಂದ ನಾನು ರಿಫೈನ್ ಮಾಡ್ಬೋದು. ಹೇಗೆ ಮಾಡ್ತೀವಿ? ಒನ್ಸ್ ಅಗೇನ್ ಇಟ್ ಈಸ್ ವೆರಿ ಸಿಂಪಲ್. ಮತ್ತೆ ಟೈಟಾನಿಯಮನ್ನೇ ತಗೊಳ್ಬೇಕು. ಆ್ಯಂಡ್ ದ ಟೈಟಾನಿಯಮ್ ವೆನ್ ಇಟ್ ಈಸ್ ಹೀಟೆಡ್ ವಿತ್ ಒನ್ಸ್ ಅಗೇನ್ ಅಯೋಡಿನ್ ಗ್ಯಾಸ್, ಅಯೋಡಿನ್ ಗ್ಯಾಸ್ ಜೊತೆಗೆ ಅದನ್ನೇ ಹೀಟ್ ಮಾಡ್ಕೊಳ್ಳೋಣ. ಹೀಟ್ ಮಾಡಿದಾಗ ಏನಾಗುತ್ತೆ, ಫಸ್ಟು ದ ಟೈಟಾನಿಯಮ್ ಮೆಟಲ್ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಟೈಟಾನಿಯಮ್ ಟೆಟ್ರಾ ಅಯೋಡೈಡ್, ಟೈಟಾನಿಯಮ್ ಟೆಟ್ರಾ ಅಯೋಡೈಡ್ ಕಾಂಪೌಂಡ್ ಆಗಿ ಕನ್ವರ್ಷನ್ ಆಗುತ್ತೆ. ಇದು ವೋಲಟೈಲ್ ಕಾಂಪೌಂಡ್. ದೆನ್ ಫರ್ದರ್ ಟೈಟಾನಿಯಮ್ ಟೆಟ್ರಾ ಅಯೋಡೈಡ್ ಏನು ಬರುತ್ತೆ, ಟೈಟಾನಿಯಮ್ ಟೆಟ್ರಾ ಅಯೋಡೈಡ್ ಕಾಂಪೌಂಡ್ ವೆನ್ ಇಟ್ ಈಸ್ ಹೀಟೆಡ್ ಟು ಎ ವೆರಿ ಹೈ ಟೆಂಪರೇಚರ್ ಅಥವಾ ಥರ್ಮಲ್ ಡಿಕಂಪೋಸಿಷನ್ ಮಾಡಿದಾಗ ಮತ್ತೆ ವಾಪಸ್ಸು ನನಗೆ ಇಲ್ಲಿ ಟೈಟಾನಿಯಮು ಮತ್ತು ಅಯೋಡಿನ್ ಗ್ಯಾಸ್ ಇಲ್ಲಿ ಸಪ್ರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಸಿಮಿಲರ್ಲಿ by using this Van-Arkel method it is also possible to refine the another metal or another metallic element. It is nothing but the titanium element ಅಥವಾ ಟೈಟಾನಿಯಮ್ ಮೆಟಲ್ ಅಂತ ಹೇಳ್ತಾನೆ. ಸೊ ಇದನ್ನು ಕೂಡ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ವೆರಿ ಸಿಂಪಲ್ ಥಿಂಗ್ ಅಂತ ಹೇಳಿದ್ರೆ, ಸೊ ಈ ರಿಯಾಕ್ಷನ್ಸ್ ಅಂತ ಏನು ರೆಪ್ರೆಸೆಂಟ್ ಮಾಡಿದ್ದೀನಿ ನಿಮಗೆ ಇಲ್ಲಿ ರಿಯಾಕ್ಷನ್ಸಲ್ಲಿ ನಾನು ಇಲ್ಲಿ ಬ್ಯಾಲೆನ್ಸ್ ಮಾಡಿಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಇಲ್ಲಿ ಈ ಕಡೆಗೆ ಏನು ಮಾಡಬೇಕು, ಲೆಫ್ಟ್ ಸೈಡ್ನಲ್ಲಿ ಅಯೋಡಿನ್ 2 ಇದೆ, ರೈಟ್ ಸೈಡ್ನಲ್ಲಿ 4 ಇತ್ತು, A4 I2 ಹಿಂದೆ ನಾನು 2 ಅಯೋಡಿನ್ ಅಂತ ತಗೊಬೇಕು. ಅದೇ ಥರ ಇಲ್ಲೂ ಅಷ್ಟೇ ಜಿರ್ಕೋನಿಯಮ್ ಸರಿ ಇದೆ. ಸೆಕೆಂಡ್ ರಿಯಾಕ್ಷನಲ್ಲೂ ಅಷ್ಟೇ ಲೆಫ್ಟ್ ಸೈಡ್ನಲ್ಲಿ ಅಯೋಡಿನು 4 ಬರುತ್ತೆ, ರೈಟ್ ಸೈಡ್ನಲ್ಲಿ 2 ಇದೆ. I2 ಹಿಂಭಾಗ 2 ಸೇರಿಸ್ಕೊಳ್ಳಿ, ಅದನ್ನು ಸೇರಿಸಿಲ್ಲ, ನಾನು ಮರ್ತುಬಿಟ್ಟಿದ್ದೀನಿ. ಅದು ಅರ್ಥ ಆಗಿದ್ದಿಲ್ಲಪ್ಪ ಇದು ಪಾಯಿಂಟು. ಸೊ ಇಟ್ ಈಸ್ ಆಲ್ ಅಬೌಟ್ ದ ವ್ಯಾನ್-ಆರ್ಕಲ್ ಪ್ರೋಸೆಸ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸಿಂಪಲ್ ವೇಪರ್ ಫೇಸ್ ರಿಫೈನಿಂಗ್ ಫಾರ್ ದ ಪ್ಯೂರಿಫಿಕೇಷನ್ ಅಥವಾ ರಿಫೈನಿಂಗ್ ಆಫ್ ದ ಕ್ರೂಡ್ ಮೆಟಲ್ ಇನ್ ಆರ್ಡರ್ ಟು ಗೆಟ್ ದ ಪ್ಯೂರ್ ಮೆಟಲ್ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ದಟ್ಸ್ ಆಲ್ ಅಬೌಟ್ ದ ರಿಫೈನಿಂಗ್ ಆಫ್ ದ ಮೆಟಲ್ಸ್ ಅಂತ ಹೇಳ್ತಾನೆ. ಇನ್ನೊಂದು ಮೆಥಡನ್ನು ನಾನು ಐ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್ಡ್ ಇಟ್, ಆ್ಯಂಡ್ ದಟ್ ಮೆಥಡ್ ವಿಚ್ ಈಸ್ ಕಾಲ್ಡ್ ಆಸ್ ಕ್ರೊಮ್ಯಾಟೋಗ್ರಫಿಕ್ ಟೆಕ್ನಿಕ್. Not only these methods which can able to refine the crude metal, in addition to that one more method which is there, and that method which is called as a chromatographic method ಅಂತ ಹೇಳ್ತೀವಿ. ಬಟ್ ದಟ್ ಕ್ರೊಮ್ಯಾಟೋಗ್ರಫಿಕ್ ಮೆಥಡನ್ನು ನಮ್ಮ ಸಿಲೆಬಸ್ನಲ್ಲಿ ಸೊ ಅವಾಯ್ಡ್ ಮಾಡೋದ್ರಿಂದ ಅದನ್ನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ದೇರ್ಫೋರ್ ಇದಿಷ್ಟಕ್ಕೆ ಇಲ್ಲಿಗೆ ಇದು ರಿಫೈನಿಂಗ್ ಆಫ್ ದ ಕ್ರೂಡ್ ಮೆಟಲ್ಸ್ ಕಂಪ್ಲೀಟ್ ಆಗುತ್ತೆ. And that is all about the last principle of the metallurgy. It is nothing but the refining of the crude metal ಅಂತ ಹೇಳ್ತಾನೆ. ಇದಿಷ್ಟು ನಿಮಗೆ ಅರ್ಥ ಆಗಿರುತ್ತೆ, ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ರ ಜೊತೆಗೆ ಸೊ ಈ ಎಕ್ಸ್ಪ್ಲನೇಷನ್ದು ರಿಲೇಟೆಡ್ಡು ಸೊ ವೀಡಿಯೋಸ್ ಏನಿದೆ ಅದನ್ನು ಕೂಡ ನಾನು ಸೊ ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ, ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ವೆಲ್. ಆ್ಯಂಡ್ ಇದ್ರ ಜೊತೆಗೆ ಇಷ್ಟಕ್ಕೆ ಈ ಮೆಟಲರ್ಜಿ ಚಾಪ್ಟ್ರು ಕಂಪ್ಲೀಟ್ ಆಗುತ್ತೆ. ದಟ್ ಈಸ್ ದ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಮೆಟಲರ್ಜಿ ಏನು ತೊಗೊಂಡಿದ್ದೆ, ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸು. ಈ ಚಾಪ್ಟರು ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದು ಚಾಪ್ಟರ್ ಜೊತೆಗೆ ಮತ್ತೆ ಬರೋಣ ಅಂತ ತಿಳಿಸ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ ಮತ್ತು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಅಸೈನ್ಮೆಂಟನ್ನು ಕೂಡ ನಿಮಗೆ ಇದ್ರ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಶೇರ್ ಮಾಡಿದಾಗ ಅದಕ್ಕೆ ಅಸೈನ್ಮೆಂಟನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.